ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ಲಿವಿಂಗ್ ಬ್ರೆಡ್ ಎಂಬುದಾಗಿರುವ ಈ ವಾಕ್ಯ ಸಂದೇಶಕ್ಕೆ ನಿಮ್ಮೆಲ್ಲವರನ್ನು ನಾವು ಉದ್ಬೋಧಕವಾಗಿ ಸ್ವಾಗತ ಮಾಡ್ತೇನೆ. ಪ್ರಿಯಪಟ್ಟವರೇ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧಿಕಾರ 4ನೇ ಅಧಿಕಾರದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಈ ಲೋಕವನ್ನು ಜಗದೋತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ಆರಿಸಿಕೊಂಡೆ ಎಂಬುದಾಗಿಯೂ ನಾವು ಆತನ ಮುಂದೆ ಪರಿಶುದ್ಧರಾಗಿಯೂ ನಿಷ್ಕಪಟಿಗಳಾಗಿಯೂ ಬಾಳುವುದಕ್ಕಾಗಿ ಆತನ ನಮ್ಮನ್ನು ಆರಿಸಿಕೊಂಡೆ ಎಂಬುದಾಗಿಯೂ ವಾಕ್ಯವು ಹೇಳಿದ್ದಾರೆ. ಪ್ರಿಯರೇ, ಎಫೆಸಿಯ ಪತ್ರಿಕೆಯಲ್ಲಿ 1ನೇ ಅಧಿಕಾರದಲ್ಲಿ ಆತ್ಮೀಯವಾದ ಹಲವಾರು ಆಶೀರ್ವಾದಗಳ ಕುರಿತಾಗಿ ದೇವರ ಆತ್ಮನು ನಮ್ಮ ಹತ್ರ ತಿಳಿಸುವಾಗ ಅದರಲ್ಲಿ ಮುಖ್ಯವಾದ ಆಶೀರ್ವಾದವೇನೆಂದರೆ ಕ್ರಿಸ್ತನಲ್ಲಿ ನಾವು ಆರಿಸಿಕೊಂಡದಾಗಿದ್ದಾರೆ. ಪ್ರಿಯಪಟ್ಟವರೇ, ದೇವರು ತನ್ನ ಜ್ಞಾನದಲ್ಲಿ ನಮ್ಮೆಲ್ಲವರನ್ನು ಜಗದೋತ್ಪತ್ತಿಗೆ ಮುಂಚಿತವಾಗಿ ಆರಿಸಿಕೊಂಡೆ. ಹೌದು, ನಿತ್ಯವಾದ ಪ್ರೀತಿಗೆ ಇದು ಸಮವಾಗಿದೆ. ದೇವರ ಪ್ರೀತಿಯು ದೇವರ ಆರೈಸುವಿಕೆಯು ನಿತ್ಯವಾದುದು ಆಗಿದೆ. ನಾವು ಈ ಪ್ರಯಾಣದಲ್ಲಿ ನಮ್ಮ ಬಾಲ್ಯಕಾಲದಲ್ಲಿ, ಯೌವನಕಾಲದಲ್ಲಿ, ಮಧ್ಯ ವಯಸ್ಸಲ್ಲಿ ಎಲ್ಲ ಯೇಸು ಕ್ರಿಸ್ತನನ್ನು ಕಂಡುಕೊಂಡಿರಬಹುದು. ಆದರೆ ನಾವು ಆತನನ್ನು ಆರಿಸಿಕೊಂಡಿಲ್ಲ ಎಂಬುದಾಗಿ ಯೋಹನನ ಸುವಾರ್ತೆ 15ನೇ ಅಧಿಕಾರ 16ನೇ ವಾಕ್ಯದಲ್ಲಿ ಬರೆದಿದ್ದಾರೆ. ಆತನು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಯಾಕೆಂದರೆ ನಾವು ಫಲವಿರುವ ಒಂದು ಮರವಾಗಿ ಮಾರ್ಪಡಬೇಕು ಎಂಬುದಾಗಿ ದೇವರ ಚಿತ್ತವಾಗಿದೆ. ಹೌದು ಪ್ರಿಯರೇ, ಎಫೆಸಿಯ ಪತ್ರಿಕೆಯಲ್ಲಿ ಬರೆದಿರುವುದು ನಾವು ಪರಿಶುದ್ಧರಾಗಿಯೂ ನಿಷ್ಕಲಂಕರಾಗಿಯೂ ಬಾಳುವುದಕ್ಕಾಗಿ ಆರಿಸಿಕೊಂಡೆ ಎಂಬುದಾಗಿ ಬರೆಯುವಾಗ ಯೋಹನನ ಸುವಾರ್ತೆಯಲ್ಲಿ ನಾವು ಫಲ ಬಿಡುವ ಮರವಾಗಿಬೇಕು ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದ್ದಾರೆ. ಪ್ರಿಯರೇ, ಆಮೇಲೆ ನಾವು ಈ ಜೀವನದಲ್ಲಿ ಯಾವ ಫಲವಿಲ್ಲದೆ, ಯಾವ ಉಪಯೋಗವಿಲ್ಲದೆ ಎಲ್ಲರಿಗೂ ಆಮೇನ್ ಒಂದು ನಿಂದಾಪಾತ್ರವಾಗಿ ಕೆಲವು ಸಾರಿ ಮನುಷ್ಯರು ನಮ್ಮನ್ನು ಗೇಲಿ ಮಾಡಿ ನಿಂದಿಸಿ ಅಪಮಾನ ಪಡಿಸಿ ನೀ ಏನಕ್ಕೂ ಇಲ್ಲ, ಯಾವುದಕ್ಕೂ ನಮ್ಮನ್ನು ಉಪಯೋಗವಿಲ್ಲ ಎಂಬುದಾಗಿ ಹೇಳುವಾಗ ನಾವಾಗಿರುವ ಈ ಪಾತ್ರವನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ನಾನು ಆಮೇಲೆ ಪವಿತ್ರೀಕರಣ ಮಾಡಿ ಪರಿಶುದ್ಧ ಪಾತ್ರವನ್ನಾಗಿಯೂ ನಿನ್ನ ಸ್ವಭಾವದಲ್ಲಿ ನಾನು ಬದಲಾವಣೆ ಕೊಟ್ಟು ನಿಷ್ಕಪಟಿಯಾಗಿಯೂ, ಅದು ಮಾತ್ರವಲ್ಲ ಇವಾಗ ನಿನ್ನಿಂದ ಯಾವ ಉಪಯೋಗ ಇಲ್ಲದಿರುವ ಆಮೇಲೆ ಒಂದು ವ್ಯಕ್ತಿಯಾಗಿರ್ಬೋದು, ನಿನ್ನನ್ನು ತುಂಬ ಫಲ ಕೊಡುವ ಒಂದು ವ್ಯಕ್ತಿಯಾಗಿಯೂ ನಾನು ಮಾರ್ಪಡಿಸುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಪ್ರಿಯರೇ, ಆದ್ದರಿಂದ ದೇವರ ಆರಿಸುವಿಕೆಯಲ್ಲಿ ನಾವು ಬರಬೇಕಾದ್ರೆ ನಾವೇನು ಮಾಡಬೇಕು? ಹೌದು, ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ಆತನು ನಮ್ಮನ್ನು ಮೊದಲನೇದಾಗಿ ಪ್ರೀತಿ ಮಾಡಿ. ಹೌದು ಪ್ರಿಯರೇ, ಫಸ್ಟು ಆತನು ನಮ್ಮನ್ನು ಪ್ರೀತಿ ಮಾಡಿದೆ. ಹೌದು, ನಾವು ಕೆಸರಲ್ಲಿ ಬಿತ್ತಿರುವಾಗ, ನಾವು ಏನಕ್ಕೂ ಉಪಯೋಗವಿಲ್ಲದಿರುವ ಪಾತ್ರವಾಗಿರುವಾಗ, ಅಜ್ಞಾನಿಗಳಾಗಿರುವಾಗ, ನಾವು ನೋಡಕ್ಕೆ ಚೆನ್ನಾಗಿಲ್ಲದಿರುವಾಗ, ಅಂಗವಿಹೀನರಾಗಿರುವಾಗ, ರೋಗಿಗಳಾಗಿರುವಾಗ, ಸಮಾಧಾನವಿಲ್ಲದ ನೆರಳಾಡಿ ಒಂದು ಹುಚ್ಚನಂತೆ ಆಮೇಲೆ ನಾವು ಕಣ್ಣೀರಲ್ಲಿ ಬಿತ್ತಿ ಇರುವಾಗ ಮನುಷ್ಯರೆಲ್ಲವರು ನಮ್ಮನ್ನು ತಳ್ಳಿಬಿಟ್ಟು ನಾವು ಒಂಟಿಯಾಗಿ ಒಂಬಂಡಿಗರಾಗಿ ಅಲೆದಾಡುವಾಗ ಯಾರೂ ಇಲ್ಲದಿರುವ ಸಮಯದಲ್ಲಿಯೂ ಆತನು ನಮ್ಮನ್ನು ಪ್ರೀತಿ ಮಾಡಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಹೌದು ಪ್ರಿಯರೇ, ಆತನು ಫಸ್ಟ್ ನಮ್ಮನ್ನು ಪ್ರೀತಿ ಮಾಡಿದರು. ಹಾಗೆ ಆ ಪ್ರೀತಿ ಆಮೇಲೆ ನಮಗೂ ಕೊಟ್ಟಿದ್ದ ಮೂಲಕವಾಗಿಯೂ, ಆ ಆರಿಸುವಿಕೆ ನಮಗೆ ಕೊಟ್ಟಿದ್ದ ಮೂಲಕವಾಗಿಯೂ ಆತನು ಲೋಕವನ್ನು ಸ್ಥಾಪನವಾಗುವುದಕ್ಕೆ ಮುಂಚೆ ಜಗದೋತ್ಪತ್ತಿ ಎಂಬುದಾಗಿ ಹೇಳಿದರೆ ಆಕಾಶ ಭೂಮಿ ಸೃಷ್ಟಿ ಮಾಡುವುದಕ್ಕೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ಆತನ ಆರಿಸಿಕೊಂಡೆ ಎಂಬುದಾಗಿ ಕೂಡಿ ಬರೆದಿದ್ದಾರೆ. ಅಷ್ಟು ಅಪಾರವಾದ ಒಂದು ದೇವರ ಪ್ರಕ್ರಿಯೆಯಲ್ಲಿ ಬಂದಿರುವವರಾಗಿದ್ದಾರೆ ನಾವು. ದೇವರ ಒಂದು ಆಮೇನ್ ಆರಿಸುವಿಕೆಯಲ್ಲಿ ಬಂದಿರುವವರಾಗಿದ್ದಾರೆ ನಾವು. ದೇವರೊಂದು ಯೋಜನೆಯಲ್ಲಿ ನಾವುಂಟು. ಆ ಯೋಜನೆಯಲ್ಲಿ ನಾವು ಇರುವುದ ಮೂಲಕವಾಗಿ ನೀವು ಧೈರ್ಯ ಹೊಂದಿಕೊಳ್ಳಬೇಕು. ನೀವು ಮಾಡಬೇಕಾಗಿರುವ ಒಂದೊಂದು ಕಾರ್ಯವೆಂದರೆ ನಿಮ್ಮನ್ನು ಇಷ್ಟೊಂದು ಪ್ರೀತಿಸುವ ದೇವರನ್ನು ನೀವು ಆಮೇನ್ ಅಂಗೀಕಾರ ಮಾಡಬೇಕು. ನೀವು ನಂಬಬೇಕು. ನೀವು ನಂಬುವಾಗ ಆಮೇನ್ ನಿಮ್ಮನ್ನು ರೂಪಾಂತರೀಕರಣ ಮಾಡುವ ಆಮೇನ್ ಆ ಜವಾಬ್ದಾರಿಕೆ ಅದು ದೇವರಲ್ಲಿ ಇರುವುದಾಗಿದ್ದಾರೆ. ಹೌದು, 1 ಕೊರಿಂಥ ಪತ್ರಿಕೆ 15ನೇ ಅಧಿಕಾರದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ, ಆಮೇನ್ ಆತನು ನಮ್ಮನ್ನು ರೂಪಾಂತರ ಮಾಡುವ ದೇವರಾಗಿದ್ದಾರೆ. 2 ಕೊರಿಂಥ ಪತ್ರಿಕೆ 5:17 ಬರೆದಿದ್ದಾರೆ, ಒಬ್ಬನು ಕ್ರಿಸ್ತನಲ್ಲಿ ಬಂದರೆ ಅವನು ಹೊಸವನಾಗಿ ಮಾರ್ಪಡುತ್ತಾರೆ ಎಂಬುದಾಗಿ. ಪ್ರಿಯರೇ, ಆದ್ದರಿಂದ ನಿಮ್ಮ ಜೀವನ ಯಾವುದಾಗಲಿ ನೀವು ಬೇಜಾರು ಪಡಬೇಡ, ಯೋಜನೆ ಪಟ್ಟು ಮನಗುಂಡಿ ಹೋಗಬೇಡ. ಕ್ರಿಸ್ತನ್ ನಂಬಿ ನಿಮ್ಮನ್ನು ಹೊಸದಾಗಿ ಮಾರ್ಪಡಿಸಿ ಫಲವಿರುವ ಒಂದು ಮರವಾಗಿ ಎಲ್ಲರಿಗೂ ಆಶೀರ್ವಾದವಾಗಿರುವ ಒಂದು ವ್ಯಕ್ತಿಯಾಗಿ ಮಾರ್ಪಡಿಸುವುದಕ್ಕೆ ಯೇಸುವಿಗೆ ಶಕ್ತಿಯುಂಟು. ಯೇಸುವಲ್ಲಿ ನಂಬರಿ. ಈ ವಾಕ್ಯದಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿರಿ. ಮೇ ಗಾಡ್ ಬ್ಲೆಸ್ ಯು.